ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಹೇಗ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 4 ಮೊಟ್ಟೆನ ತೊಗೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡ್ರು, ಧನಿಯಾ ಪೌಡರು, ಅರಿಶಿನ ಮತ್ತು 1 ಚಕ್ಕೆ 2 ಲವಂಗ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಇಷ್ಟು ಸಹ ನಾನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಬಾಣಲಿಯಲ್ಲಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯೋದಕ್ಕೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಕಾದ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಸಹ ಎಗ್ ಮಸಾಲೆಗೆ ಚೆನ್ನಾಗಿರಲ್ಲ. ಸ್ವಲ್ಪ ಎಣ್ಣೆ ಹಾಕೊಳೋದ್ರಿಂದ ನಮಗೆ ಅದು ಚೆನ್ನಾಗಿರುತ್ತೆ. ಆದ್ದರಿಂದ ಈಗ ಎಣ್ಣೆ ಕಾದಾದಮೇಲೆ ನಾನು ಏನಿದೆ ಚಕ್ಕೆ ಲವಂಗ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚಿಗೆ ಇಷ್ಟಪಡ್ತೀನಿ ಅನ್ನೋದಾದರೆ ಸಹ ಚಕ್ಕೆ ಲವಂಗ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ನಾನು ಈರುಳ್ಳಿ ಏನು ಕಟ್ ಮಾಡಿಕೊಂಡಿದ್ದೀನೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಏನು ಅದು ನೀರಿನ ಅಂಶ ಎಲ್ಲ ಏನಿದೆಯೋ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಇವನು ಆನಿಯನ್ ಸಹ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು 2 ಈರುಳ್ಳಿ ತೊಗೊಂಡಿದ್ವಲ್ಲ ಅದು ಕಡಿಮೆ ಆಗೋಗ್ಬಿಡುತ್ತೆ. ಅದು ಬಾಯ್ಲ್ ಆಗ್ತಾ ಏನಾಗೋಗುತ್ತೆ, ಕಡಿಮೆ ಆಗೋಗುತ್ತೆ. ಸೊ ಅದರಿಂದ ನೀವೇನಾದರೂ ಮೊಟ್ಟೆ ಏನಾದರೂ ಜಾಸ್ತಿ ತೊಗೊಂಡ್ರೆ ಆವಾಗ ಆನಿಯನ್ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಈಗ ನಾನು 4 ಮೊಟ್ಟೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, 2 ಈರುಳ್ಳಿ ಕಂಪ್ಲೀಟಾಗಿ ಅದು ಕಡಿಮೆ ಆಗಿದೆ. ಸೊ ಅಂದರೆ ನನಗೆ 4 ಮೊಟ್ಟೆಗೆ ಸೊರೋಗುತ್ತೆ ಇದು. ಈಗ ಇದು ಆಗಿದೆ. ಈಗ ಆದಾದಮೇಲೆ ನಾನು ಏನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಆ ಟೊಮೊಟೊ ಸಹ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕೀಗ. ಈಗ ಇದನ್ನು ಸಹ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇದು ಸಹ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಏನು ಟೊಮೊಟೊ ಆನಿಯನ್ ಏನಿದೆಯೋ ಅದು ಬೇಗ ಬಾಯ್ಲ್ ಆಗುತ್ತೆ. ಮತ್ತು ಎಗ್ ಮಸಾಲಾಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ನಾನ್ ವೆಜ್ ಮಾಡಿದಾಗೆಲ್ಲ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು. ಅದರಲ್ಲೂ ಮೇಯ್ನಾಗಿ ನಾವು ರಸಮ್ ಮತ್ತು ಬೇಳೆ ರಸ ಈ ಥರ ಎಲ್ಲ ಮಾಡಿದಾಗ ತಿಳಿ ಸಾಂಬಾರುಗಳು ಏನು ಮಾಡ್ತೀವೋ ಆ ಟೈಮಲ್ಲಿ ನಾವು ಈ ರೀತಿಲಿ ಮೊಟ್ಟೆ ಎಗ್ ಮಸಾಲ ಇವನ್ನೆಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈವನ್ ಮಕ್ಕಳು ಸಹ ಬರೀ ಮೊಟ್ಟೆನೇ ಬಾಯ್ಲ್ ಮಾಡಿಕೊಂಡ್ರೆ ಅವ್ರಿಗೂ ಒಂದೊಂದು ಸಲ ಬೋರ್ ಆಗಿರುತ್ತೆ. ಕೆಲವೊಂದು ಸಲ ನಾವು ಈ ರೀತಿಲಿ ಮಾಡಿ ಕೊಡೋದ್ರಿಂದ ಸಹ ಅವ್ರಿಗೂ ಬೋರ್ ಆಗೋಲ್ಲ. ಮತ್ತು ನಮಗೆ ತಿಳಿ ಸಾಂಬಾರುಗಳು ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಉಪ್ಪು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಉಪ್ಪು ಹಾಕಿದ್ಮೇಲಂತೂ ಕಂಪ್ಲೀಟಾಗಿ ಟೊಮೊಟೊ ಬೆಂದೋಗ್ಬಿಡುತ್ತೆ. ಸೊ ಅದು ಬೆಂದಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಾನು ಇಲ್ಲಿ ಬೆಳ್ಳುಳ್ಳಿದು ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿ ಸಪ್ರೇಟು ಮತ್ತು ಶುಂಠಿ ಸಪ್ರೇಟು ಪೇಸ್ಟ್ ಮಾಡಿಕೊಂಡಿದ್ದೆ. ಮತ್ತು ಶುಂಠಿ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಶುಂಠಿ ಪೇಸ್ಟು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಸೊ ಇದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳೋದು ಅಂತಂದರೆ ಕಂಪ್ಲೀಟ್ ಆಗೋದು ನೀರಿನ ಅಂಶ ಎಲ್ಲ ಹೋಗಬೇಕು. ನೀರಿನ ಅಂಶ ಹೋಗ್ತಾ ಇದ್ದಂಗೆ ನಮಗೆ ಆಯಿಲ್ ಅದರಲ್ಲಿ ಏನಿದೆಯೋ ಆಯಿಲೆಲ್ಲ ಮೇಲ್ಗಡೆ ಬಿಟ್ಕೊಳುತ್ತೆ. ಆ ಟೈಮು ನೋಡ್ಕೋಬೇಕು ನಾವು. ಅದು ನೋಡಿಕೊಂಡು ಆಯಿಲ್ ಮೇಲೆ ಬಿಟ್ಕೊತಾ ಇದೆ ಅಂತಂದರೆ ಆ ಒಂದು ಅಡುಗೆ ಕಂಪ್ಲೀಟಾಗಿ ಅದು ಆಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅವಾಗ ನೋಡ್ಬೋದು ಫ್ರೆಂಡ್ಸ್, ಈಗ ಅಲ್ಲಿ ಆಯಿಲ್ ಕುದೀತಿದೆ, ಮೇಲೆ ಬಂದಿದೆ. ಈಗ ನಾನು ಏನು ಅರಿಶಿನ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀನೋ ಅದನ್ನು ಎಲ್ಲ ಸೇರಿ ನಾನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲ ನೀವು ಸಪ್ರೇಟ್ ಹಾಕ್ಕೊತೀನಿ ಅಂದರೆ ಸಹ ಈರುಳ್ಳಿ ಟೊಮೊಟೊ ಹಾಕಿ ಏನು ಉಪ್ಪು ಹಾಕಿರ್ತೀವೋ ಆ ಟೈಮಲ್ಲಿ ನೀವು ಅರಿಶಿನ ಹಾಕ್ಕೋಬೋದು. ಆಮೇಲೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಸಹ ಹಾಕ್ಕೊಬೋದು. ಈಗ ನಾನು 3 ಒಟ್ಟಿಗೆ ಹಾಕಿರೋದ್ರಿಂದ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈಗ ಕಲರು ಸಹ ಟರ್ನ್ ಆಯಿತು. ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಡಿಫ್ರೆಂಟಾಗಿ ಟೇಸ್ಟು ಸಹ ಇರುತ್ತೆ. ಅವಾಗವಾಗ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನಮಗೆ ಹೋಟ್ಲಿಗೆ ಹೋಗಬೇಕು ಅಂತೆಲ್ಲ ಏನಿಲ್ಲ, ಆರಾಮಾಗಿ ಮನೇಲಿ ಮಾಡ್ಕೊಬೋದು. ಇವಾಗ ಇದು ಆಗಿದೆ ನೋಡ್ಬೋದು, ಎಣ್ಣೆ ಸಹ ಎಲ್ಲ ಮೇಲೆ ಬಿಟ್ಕೊಂಡಿದೆ. ಈಗ ನಾನು ಅದನ್ನು ಮತ್ತೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊತಾ ಅದೇನು ಅಡುಗೆ ಇರುತ್ತೋ ಅದು ತಳ ಹಿಡಿತಾ ಇದ್ದಂಗೆ ನಾವು ಅದು ಮಿಕ್ಸ್ ಮಾಡ್ಕೊತಾ ಇದ್ದಷ್ಟು ಅದಿನ್ನು
ಚೆನ್ನಾಗಾಗಿದೆ. ಇನ್ನೂ ಸಹ ನೀವು ಇದನ್ನು ಡ್ರೈ ಮಾಡ್ಕೊತೀನಿ ಅಂದರೂ ಸಹ ಡ್ರೈ ಮಾಡ್ಕೋಬೋದು. ಸ್ವಲ್ಪ ಇದು ನೀರಿನ ಅಂಶ ಅದು ಆಯ್ಲಿ ಇದೆ ನೋಡ್ಬೋದು. ಆಯಿಲು ಸ್ವಲ್ಪ ಎಲ್ಲ ಮೇಲ್ಗಡೆ ಕುದೀತಿದೆ, ಅದು ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಇದು ತಣ್ಣಗಾಗಕ್ಕೆ ಬಿಡೋಣ. ಈಗ ನಾನು ಮೊಟ್ಟೆ ಏನು ಬೇಯಿಸಿಟ್ಕೊಂಡಿದ್ನೋ ಆ ಮೊಟ್ಟೆನ ಸಿಪ್ಪೆ ತೆಗೆದು ಸೈಡಲ್ಲಿ ಇಟ್ಟಿದ್ದೆ. ಈಗ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು 2 ಭಾಗ ಕಟ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಇದನ್ನು 4 ಭಾಗ ಸಹ ಕಟ್ ಮಾಡ್ಕೋಬೋದು. ಇವನ್ ಇಲ್ಲಾಂದರೆ ಸಣ್ಣ ಪೀಸ್ ಸಹ ಥರ ಮಾಡಿ ನಾವು ಈ ಗೊಜ್ಜಿಗೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನಿಮ್ಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ಮಾಡ್ಕೊಳ್ಳಿ. ನಾನು ಇದು ಗೊಜ್ಜು ತಣ್ಣಗಾಗಿದೆ. ಗೊಜ್ಜು ತಣ್ಣಗಾದ್ಮೇಲೆ ಏನು ಅಂದರೆ ಈ ಮಸಾಲ ಏನಿದೆಯೋ ಈ ಮಸಾಲಾನ ಪ್ರತಿಯೊಂದು ಮೊಟ್ಟೆ ಮೇಲೆ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಅದಕ್ಕೆ ಮೊಟ್ಟೆಗೆ ಕಂಪ್ಲೀಟಾಗಿ ನಾನು ಹಾಕ್ಕೊಂಡು ಕವರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಕಂಪ್ಲೀಟಾಗಿ ಪೂರ್ತಿಯಾಗಿ ಒಂದೊಂದು ಮೊಟ್ಟೆ ಮೇಲೂ ಪೂರ್ತಿಯಾಗಿ ಆ ಗೊಜ್ಜನ್ನ ಹಾಕಿದ್ದೀನಿ. ಈ ರೀತಿಲಿ ಹಾಕ್ಕೊಂಡು ತಿನ್ನೋದ್ರಿಂದ ನಮಗೆ ಆ ಮೊಟ್ಟೆ ಏನು ತಿಂತೀವೋ ಆ ಮೊಟ್ಟೆ ಕಂಪ್ಲೀಟಾಗಿ ನಮ್ಗೆ ಆ ಗೊಜ್ಜು ಸಹ ಸಿಗುತ್ತೆ ಅದರ ಜೊತೆ, ಮೊಟ್ಟೆ ಜೊತೆಲಿ. ಈಗ ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನಾನು. ಬೇಕಾದರೆ ನೀವು ಗೊಜ್ಜು ಮಾಡಬೇಕಾದ್ರೂ ಸಹ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೋಬೋದು. ಅದು ಸಹ ಒಂಥರ ಸ್ವಲ್ಪ ಕೊತ್ತಂಬರಿ ಟೇಸ್ಟ್ ನಮಗೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ. ಈ ಮೊಟ್ಟೆ ಮಸಾಲಾನ ನೀವು ರಸಮ್ ಜೊತೆ, ಬೇಳೆ ಸಾರು ಜೊತೆ, ಬೇಳೆ ರಸಮ್ ಜೊತೆ ಮತ್ತು ಕೈಗೊಜ್ಜು ಅಂತೆಲ್ಲ ಮಾಡ್ತಾ ಇರ್ತೀವಲ್ಲ, ಆ ಕೈಗೊಜ್ಜು ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.